ಇನ್ನು ಮುಂದಿನ ಒಂದು ರಾಶಿ ಆದ್ರೆ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರತಕ್ಕಂಥ ಗ್ರಹ ಫಲ ಅಂದ್ರೆ ಅಷ್ಟಮದಲ್ಲಿ ಶನಿ. ಅಷ್ಟಮ ಶನಿ ಅಂತ ಒಂದು ಫಲದಾಯಕನಲ್ಲ, ಆದ್ರೆ ಸಿಂಹರಾಶಿಗೆ ಶನಿ ಯೋಗಕಾರಕನಲ್ಲ. ಆದ್ರೂ ಸಹ ತಕ್ಕ ಮಟ್ಟಿಗೆ ನಡೀತಾ ಇರುತ್ತೆ. ಆದ್ರೂ ಗುರು ಉಚ್ಚ ಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿದೆ. ಆದ್ರಿಂದ ಅವರ ವೈಯಕ್ತಿಕ ಜಾತಕದಲ್ಲಿ, ಸಿಂಹರಾಶಿ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳು ಒಳ್ಳೆ ಚಲನೆ ಇದ್ದಾಗ ಅವ್ರಿಗೇನು ಅಂತ ಒಂದು ನಷ್ಟ ಆಗೋದು, ವ್ಯಾಪಾರದಲ್ಲಿ ಮೋಸ ಆಗೋದು, ದ್ರೋಹ ಆಗೋದು ಇವೆಲ್ಲ ಏನು ನಡೆಯಲ್ಲ, ಚೆನ್ನಾಗೇ ನಡೆಯುತ್ತೆ. ಅದಿಲ್ಲದೆ ಅಲ್ಲಿ ಜನ್ಮ ಜಾತಕದಲ್ಲೂ ಗ್ರಹಗಳ ಸ್ಥಿತಿಗತಿಗಳು ಚೆನ್ನಾಗಿಲ್ಲದೆ ಇದ್ದಾಗ, ಇವತ್ತು ಗೋಚಾರದಲ್ಲೂ 12ನೇ ಮನೆಯಲ್ಲಿ ಇರ್ತಕ್ಕಂಥ ಈ ಗ್ರಹಗಳು ಅವರಿಗೆ ಒಂದು ಒಳ್ಳೆ ಯೋಗವನ್ನು ಕೊಡಲ್ಲ. ಆದ್ರಿಂದ ಆದಷ್ಟು ಸಿಂಹರಾಶಿಯವರು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಬಹಳ ಒಳ್ಳೆಯದು. ಯಾವುದೇ ರೀತಿಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ವ್ಯವಸಾಯ ಇರ್ಬೋದು, ಅಥವಾ ಏನೇ ಒಂದು ಪಾಲುದಾರಿಕೆ ಇರ್ಬೋದು, ಮಾತುಕತೆ ಇರ್ಬೋದು, ಜಮೀನು ತಗೊಳ್ಳೋದು ಅಥವಾ ತಗೊಳ್ಳದೇ ಇರೋದು, ಏನೇ ಒಂದು ಮಾತಾಡಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ನಾವು ಅದರ ಕಡೆ ಗಮನ ಕೊಟ್ಟಾಗ, ನಮ್ಮ ನಡೆ ನುಡಿ ಬಗ್ಗೆ ನಾವು ಗಮನ ಕೊಟ್ಟಾಗ ನಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಖಂಡಿತ ಅವರಿಗೆ ಎಚ್ಚರಿಕೆಯ ಗಂಟೆಯನ್ನು ಕಟ್ಟಬಹುದು, ಯಾರಿಗೆ ಸಿಂಹರಾಶಿಯವರಿಗೆ. ಆದರೂ ಅವರಿಗೆ ಭವಿಷ್ಯದಲ್ಲಿ ಗ್ರಹಗಳು ಬದಲಾವಣೆ ಆಗ್ತಾ ಇರೋದ್ರಿಂದ ಸರೋಗುತ್ತೆ. ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಸುಮ್ಮನೆ ಇದ್ರೆ ಸರಿ ಅಂತ ಖಂಡಿತ ಹೇಳ್ಬೋದು.